ನಾನು ಫಯಾಜ್ ಖಾನ್. ಇಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಇಲ್ಲಿ ಭಾಳ ಹಿಂದೆ ನಾನು ಒಂದು ಸರ್ತಿ ಬಂದಿದ್ದೀನಿ ಹಾಡಲಿಕ್ಕೆ. ಅದು ಮೋಸ್ಟ್ಲಿ 2014 ಇರಬಹುದು. ಆವಾಗ ನಾನು ಇಲ್ಲಿ ಬಂದಿದ್ದೆ. ಅದು ಯಾವಾಗಿಂದ ನಾನು ನೋಡ್ತಾ ಇದ್ದೀನಿ ಹೀಗೆ ಇದೆ, ಸುಂದರವಾಗಿದೆ. ಆಮೇಲೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಅವರು ಆರ್ಗನೈಸ್ ಮಾಡ್ತಾರೆ. ಬಿ ಕೆ ಶಿವರಾಮ್ ಸರ್ ಅವ್ರದ್ದು ಬಳಗ ಬಹಳ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎರಡೂ ದೃಷ್ಟಿಯಿಂದನೂ ಬಹಳ ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಭಾಳ ಸಂತೋಷ ಆಗ್ತದೆ ಇಂಥದ್ದೊಂದು ಜಾಗ ಇದೆ ಅಂತ. ಆಮೇಲೆ ಈ ಮಲ್ಲೇಶ್ವರಂದಲ್ಲಿ ನಾನು ಭಾಳ ಓಡಾಡಿದ್ದೀನಿ. ಯಾಕಂದರೆ ನಾನು ಇಲ್ಲೇ ಸದಾಶಿವನಗರದಲ್ಲಿ 3 ವರ್ಷ ಇದ್ದೆ ನಾನು. ಸೊ ಹಾಗಾಗಿ ಮಲ್ಲೇಶ್ವರಂ ನನಗೆ ತುಂಬ ಇಷ್ಟ. ಇಲ್ಲಿ ಸಾಕಷ್ಟು ಓಡಾಡ್ತಾ ಇದ್ವಿ ನಾವು, ಈ ಕಡೆ ಎಲ್ಲ ಬರ್ತಿದ್ವಿ. ಆಮೇಲೆ ಈ ಸ್ಯಾಂಕಿ ಟ್ಯಾಂಕ್ ಮೇಲೆ ನಮ್ಮದು ಎಷ್ಟೋ ಗಂಟೆಗಳ ಕಾಲ ನಾನು ನಿಂತ್ಕೊಂಡಂಗೆ ಹಾಡ್ತಾ ಇರ್ತಿದ್ದೆ ಅವಾಗ. ಅಲ್ಲಿ ಆ ಪಾರ್ಕ್ ಇದೆಯಲ್ಲ ಅಲ್ಲಿ. ಸೊ ತುಂಬ ಇಷ್ಟವಾದ ಜಾಗ ಮಲ್ಲೇಶ್ವರ. ಸಂಗೀತಕ್ಕೆ ಬಹಳ ಪ್ರೀತಿ ಪಡೋ ಜನನೂ ಇಲ್ಲಿದ್ದಾರೆ ಮೊದಲಿಂದನೂ. ನಾನೀಗ ಸುಮಾರು 30 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ಮಲ್ಲೇಶ್ವರ ಮೊದಲು ಹೆಂಗಿತ್ತು ಹಾಗೇ ಇದೆ, ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ ಅಷ್ಟೇ. ಆದರೆ ಮಲ್ಲೇಶ್ವರಂ ಬ್ಯೂಟಿ, ಅದರ ಸೌಂದರ್ಯ ಇನ್ನೂ ಹೆಚ್ಚಾಗ್ತಾ ಇದೆ. ಈ ಥರ ದೇವಸ್ಥಾನದ ಆವರಣದಲ್ಲಿ ಈ ಥರದ ಕಾರ್ಯಕ್ರಮಗಳು ಇದೆಲ್ಲ ನಮ್ಮ ಸಾಂಸ್ಕೃತಿಕ ಜಗತ್ತಿನ ಇವೆಲ್ಲ ಮೂಲ ಹಬ್ಬಗಳು ಅಂತ ಹೇಳ್ಬೋದು ನಾವು. ಭಾಳ ಸಂತೋಷ ಆಗ್ತದೆ ಇಲ್ಲಿ ಬಂದು. ಆಮೇಲೆ ಮತ್ತೆ ಬರೋಣ ಅಂತ ಆಸೆ ಪಡ್ತೀನಿ. ಮಲ್ಲೇಶ್ವರಂದಲ್ಲಿ ಎಲ್ಲನೂ ಇಷ್ಟ. ತುಂಬ ಬರ್ತೀವಿ ನಾವು. ಇಲ್ಲಿ ದೋಸೆ ಗೀಸೆ ಎಲ್ಲ ತಿನ್ನಕ್ಕೆ ಬರ್ತಿದ್ವಿ ನಾವು ಸಿಟಿ ಆದಲ್ಲೇ. ಒಂದು ಕಡೆ ಇಡ್ಲಿ ತಿಂತಿದ್ವಿ. ಅದೊಂಥರ ಮಜಾ ಅದು ಮಲ್ಲೇಶ್ವರಂನ ನಾವು ಮರೀಲಿಕ್ಕೆ ಆಗೋದಿಲ್ಲ. ಬೆಂಗಳೂರು ಹಂಗೆ ಎಲ್ಲ ಜಾಗದಲ್ಲೂ ಒಳ್ಳೆ ಊಟ ಸಿಗುತ್ತೆ, ಅದೇನು ತಪ್ಪಿಲ್ಲ. ತುಂಬ ಚೆನ್ನಾಗಿರೋದು. ಅದು ತುಂಬ ಮಲ್ಲೇಶ್ವರಂ ಅಂದ್ರೆ ಬ್ಯೂಟಿಫುಲ್.